ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಥೆನ ಶುರು ಮಾಡ್ತೀನಿ. ಕಾರಿನ ಹಿಂಬದಿ ಸೀಟ್ನಲ್ಲಿ ಇದ್ದ ತಿನಿಸುಗಳನ್ನು ತಿನ್ನುತ್ತಾ ಇಬ್ಬರು ವ್ಯಕ್ತಿಗಳು ಕುಳಿತಿರುತ್ತಾರೆ. ಅವರು ಯಾರೆಂದು ವರ್ಧನ್ಗೆ ತಿಳಿಯುತ್ತದೆ ಮತ್ತು ಅನುಮಾನ ಕೂಡ ವರ್ಧನ್ಗೆ ಬರುತ್ತದೆ. ಕಾರು ಒಂದು ಕ್ಷಣ ಅಲ್ಲಾಡುತ್ತದೆ. ಯಾರೋ ಕಾರಿನ ಡೋರಿನ ಗ್ಲಾಸ್ಗಳನ್ನು ಪುಡಿ ಪುಡಿ ಮಾಡುತ್ತಾರೆ. ಕಾವ್ಯ ಜೋರಾಗಿ ಕಿರುಚುತ್ತಾಳೆ. ಪಕ್ಕದಲ್ಲೇ ಇದ್ದ ಮರದಿಂದ ಮರಳು ಉದುರುವ ಸದ್ದು ಕೇಳಿಸುತ್ತದೆ. ವರ್ಧನ್ ಇದು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಾರೆ. ನಾವು ಕಾರಿನಲ್ಲಿ ಕುಳಿತಿರುವುದು ಸರಿಯಲ್ಲ, ಹೊರಗೆ ಹೋಗೋಣ ಬಾ ಎಂದು ಕಾವ್ಯಳನ್ನು ಕೈ ಹಿಡಿದು ಎಳೆಯುತ್ತಾರೆ. ಕಾವ್ಯಳ ಕೈ ಕಬ್ಬಿಣಕ್ಕಿಂತ ಗಟ್ಟಿಯಾಗಿದೆ ಎನಿಸುತ್ತದೆ ವರ್ಧನ್ಗೆ. ನನ್ನ ಕೈ ಹಿಡಿಯಲು ಎಷ್ಟು ಧೈರ್ಯ ನಿನಗೆ ಎಂದು ವರ್ಧನ್ ಕಪಾಳಕ್ಕೆ ಹೊಡೆಯಲು ಕೈ ಎತ್ತುತ್ತಾಳೆ ಕಾವ್ಯ. ವರ್ಧನ್ ಅವಳಿಗೆ ಏನೋ ಆಗಿದೆ ಎಂದು ತಿಳಿದು ಅವರೇ ಒಂದು ಏಟು ಹೊಡೆಯುತ್ತಾರೆ. ಕಾವ್ಯ ನಾರ್ಮಲ್ ಸ್ಟೇಜಿಗೆ ಬರುತ್ತಾಳೆ. ಕಾರು ಮರದ ಸುತ್ತ ತಿರುಗಲು ಶುರು ಮಾಡುತ್ತದೆ. ಹಿಂದೆ ಕುಳಿತ ವ್ಯಕ್ತಿಗಳು ನಗಲು ಆರಂಭಿಸುತ್ತಾರೆ. ಅವರ ಕರ್ಕಶ ನಗು, ವಿಚಿತ್ರ ಶಬ್ದ ಕೇಳಲು ಆಗದೆ, ಯಾರು ನೀವು, ನಿಲ್ಲಿಸಿ, ಯಾಕೆ ಈ ರೀತಿ ಮಾಡುತ್ತಿದ್ದೀರಾ, ನಮ್ಮನ್ನು ಮನೆಗೆ ಹೋಗಲು ಬಿಡಿ ಎನ್ನುತ್ತಾರೆ ವರ್ಧನ್. ಭಯಾನಕ ಅನುಭವಗಳು ಸಾಕಷ್ಟು ನಡೆದರೂ ಕಾವ್ಯಳಿಗೆ ಭಯಬೇಡ ಎಂದು ವರ್ಧನ್ ಹೇಳುತ್ತಾರೆ. ಕಾವ್ಯ ಕಣ್ಣು ಮುಚ್ಚಿ ಆ ಇಬ್ಬರು ವ್ಯಕ್ತಿಗಳಿಗೆ ನೀವು ಮಾಡುತ್ತಿರುವುದು ಸರಿಯಾಗಿದೆ ಎಂದು ಕರ್ಕಶವಾಗಿ ನಗುತ್ತಾಳೆ. ಯಾಕೆ ಈ ರೀತಿ ಮಾತಾಡ್ತಾ ಇದೀಯ ಕಾವ್ಯ, ಸುಮ್ಮನಿರು, ಈ ರೀತಿ ಮಾತನಾಡಬಾರ್ದು, ಏನಾಗಿದೆ ನಿನಗೆ ಎನ್ನುತ್ತಾರೆ ವರ್ಧನ್. ಅದಕ್ಕೆ ಕಾವ್ಯ, ನೀನು ಮನೆಗೆ ಅದೇಗೆ ಹೋಗುತ್ತೀಯೋ ನಾನು ನೋಡುತ್ತೀನಿ ಎಂದು ಹೇಳುತ್ತಾಳೆ. ಕಾರಿನ ಡೋರ್ ಹತ್ರ 4 ಜನ ವ್ಯಕ್ತಿಗಳು ಬಂದಂತೆ ಕಾಣಿಸುತ್ತದೆ. ಕಾವ್ಯ ಸರಿ ಹೋಗುತ್ತಾಳೆ. ಯಾವುದೇ ತೊಂದರೆ ಆಗಿಲ್ಲ ಎಂಬಂತೆ ವಾತಾವರಣ ಇರುತ್ತದೆ. ಈಗ ಬಂದ್ರ ಅಣ್ಣ ಎಂದು ವರ್ಧನ್ ಸೂರ್ಯದೇವನಿಗೆ ಕೇಳುತ್ತಾರೆ. 4 ಜನ ಊರಿನ ವ್ಯಕ್ತಿಗಳ ಜೊತೆಗೆ ಸೂರ್ಯದೇವ್ ಬಂದಿರುತ್ತಾರೆ. ಏನು ತೊಂದರೆ ಆಗಿಲ್ಲ ತಾನೇ ಎನ್ನುತ್ತಾರೆ. ಇಲ್ಲ ಬಾಬಾ ಎನ್ನುತ್ತಾಳೆ ಕಾವ್ಯ. ವರ್ಧನ್ ಅವಳ ಮುಖ ನೋಡಿ ಆಶ್ಚರ್ಯಪಡುತ್ತಾರೆ. ಯಾಕೆ ಈ ರೀತಿ ಹೇಳಿದ್ಲು ಕಾವ್ಯ ಎಂದು ಮನಸ್ಸಿನಲ್ಲೇ ತುಂಬ ಗೊಂದಲಗೊಳಗಾಗುತ್ತಾರೆ. ನಡೀರಿ ಬೇಗ ಮನೆಗೆ ಹೋಗೋಣ ಎಂದು ಬೇರೆ ಕಾರಿನಲ್ಲಿ ಎಲ್ಲರೂ ಮನೆಗೆ ಹೊರಡುತ್ತಾರೆ. ಏನಾಯಿತು ಸರ್ ಎಂದು ಆ 4 ಜನರಲ್ಲಿ ಒಬ್ಬ ಕೇಳುತ್ತಾರೆ. ಮನೆಯಲ್ಲಿ ಹೇಳುತ್ತೇನೆ ಎಂದು ವರ್ಧನ್ ಹೇಳುತ್ತಾರೆ. ಹಿಂದೆ ಕುಳಿತ ವ್ಯಕ್ತಿಗಳು ಯಾರು, ಆ ಮರದ ಬಳಿ ಏನಾಗಿತ್ತು, ಭಯಾನಕ ದೃಶ್ಯಗಳನ್ನು ಮುಂದೆ ಹೇಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು.